ಇನ್ನು ತೋಟದ ಕೃಷಿ ಮಾಡುವ ಅಂತೇಳಿ ಸುಮ್ಮನೆ ಆಯಿತಾ ಗುಡಿ ಹಾಕಿ ಹೋಗೋದಷ್ಟೇ. ಇವತ್ತು ಸ್ಟೆಪ್ ಕಟ್ಟಿದ್ದೇನೆ. ಓಕೆ ಹೋಗುವ. ನೋಡಿ ತೆಂಗಿನಕಾಯಿ ತುರಿತಿದ್ದಾರೆ. ಅರವತ್ತು ಉಂಟಲ್ಲ ಸರ್ ಕನ್ನಡ ಈಗ ಕಟ್ತೋ ಜಾತಿ ಜನ. ಹಾಯ್ ಅವ್ವ, ಹಾಯ್ ಮಾಡಿ ಅವ್ವ. ಚಿಕ್ಕ ಹೇಳಿ ಹಾಯ್ ಅಂತ. ಹೌದು, ಎಲ್ಲ ಅಡಿಕೆ ತಿಂದಿದ್ದಾರೆ, ಹಾಗೆ ಮಾತಾಡೋದಿಲ್ಲ. ಇದು ನಮ್ಮ ದೊಡ್ಡಮ್ಮ ಆಂಟಿ, ಹಾಯ್ ಅಂತೆ. ಇದು ಚಿಕ್ಕಮ್ಮ ಮತ್ತೆ ದೊಡ್ಡಮ್ಮ. ದೊಡ್ಡಮ್ಮ ಚಿಕ್ಕಿ ಹಾಯ್ ಮಾಡಿ ಮೊಬೈಲಿಗೆ. ಸಿಂಧಕಂದ್. ಇದು ಅಣ್ಣ ಮತ್ತೆ ದೊಡ್ಡಮ್ಮ. ಇವರಿಲ್ಲಿ ಹೂ ಕಟ್ ಮಾಡ್ತಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂತ ಇಲ್ಲ, ನಿನ್ನೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೇನೆ, ಅದೇ ನೋಡ್ಕೊಂಡು ಬನ್ನಿ. ನೋಡೋದಿದ್ದರೆ ಎಲ್ಲಿಯಾದರೂ ನೋಡೋದಿದ್ದರೆ ನೋಡ್ಕೊಂಡು ಬನ್ನಿ. ಹಾಗೆ ಇವತ್ತು ಎಂಥ ಸಹ ಇಲ್ಲ, ಮನೆಯಲ್ಲೇ ಇದ್ದೇನೆ. ಮನೆಯಿಂದಲೇ, ಅದು ಬೇರೆ. ತೋಟಕ್ಕೆ ಹೋಗುವಂತ ಇದ್ದೇನೆ. ಹಾಗೆ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ, ಇಷ್ಟು ಹುಷಾರಿಲ್ಲ. ಹಾಗೆ ಇವತ್ತು ತೋಟಕ್ಕೆ ಹೋಗುವಂತಿದ್ದೇನೆ. ತೋಟದಲ್ಲಿ ತುಂಬ ಮಳೆಗಾಲದಲ್ಲಿ ನಮ್ಮ ತೋಟ ಎಲ್ಲ ಹೇಗುಂಟಂತ ನೋಡ್ಕೊಂಡು ಬನ್ನಿ ನೀವು ಸಹ. ಮತ್ತು ತೋಟದಲ್ಲಿ ಮೊನ್ನೆಷ್ಟೇ ಗುಂಡಿ ಎಲ್ಲ ಮಾಡಿ ಅದಕ್ಕೆ ತೆಂಗಿನ ಅಲ್ಲ, ಅಡಿಕೆ ಗಿಡ ನೆಡಲಿಕ್ಕುಂಟು. ಹಾಗೆ ಅಲ್ಲಿಗೆ ಹೋಗುವಂತಿದ್ದೇನೆ. ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬರಬೇಕು. ಹಾಗೆ ಸ್ವಲ್ಪ ತೆಂಗು ಅಂತಲೇ ಬರ್ತದೆ, ಅಡಿಕೆ ಮರ ಸ್ವಲ್ಪ ಬಿದ್ದಿದೆ, ಅದನ್ನೆಲ್ಲ ಹೆಕ್ಕಿ ಇಡ್ಲಿಕ್ಕುಂಟು. ಹಾಗೆ ಅಲ್ಲಿ ತನಕ ಇಲ್ಲಿ ಮನೆಯಲ್ಲಿ ಎಂತ ಮಾಡ್ತೇನೆ ಅಂತ ಹೇಳಿ ನೋಡಿ ನೀವು ಅಷ್ಟೆ. ಬೆಳಿಗ್ಗೆ ಅಂತ ಬೇರೆ ಕೆಲಸ ಇತ್ತು, ಅಂದರೆ ತೋಟಕ್ಕೆ ಹೋಗಲಿಲ್ಲ, ಇಲ್ಲಿ ಗಿಡ ನೆಡೋದೆಲ್ಲ ಇತ್ತು. ಹಾಗೆ ಕೇಳ್ತಾ ಮಾತಾಡ್ತಾ ಹಾಗೆ ಇವಾಗ ಅಗೇಲುಂಟು ಅಲ್ಲಿ ಕಾಯಿ ಪಕ್ಕದಲ್ಲಿ. ಹಾಗೆ ಅಲ್ಲಿಗೆ ಹೋಗ್ತಿದ್ದೇವೆ. ತಮ್ಮ ಬರೋದಿಲ್ಲ ಅಂತ ಹೇಳಿದ, ಕೆಲಸದಿಂದ ಬರುವಾಗ ಲೇಟ್ ಆಯಿತು. ಹಾಗೆ ಈಗ ಇಲ್ಲಿ ಹೋಗ್ತಿದ್ದೇವೆ ಅಂತ ಮಾಡೋದು. ನಾವಿವಾಗ ಅಗೇಲೆಲ್ಲ ಮುಗಿಸಿ ಹೋಗ್ತಿದ್ದೇವೆ. ಕಾಣ್ಸುತ್ತಾ ಅವರೇ ಕಾಣ್ಸುತ್ತಾ? ಅಗೇಲೆಲ್ಲ ಮುಗಿಸಿ ಹೋಗ್ತಿದ್ದೇವೆ. ಮತ್ತೆ ಹೇಳ್ಸುತ್ತಾ ಅಂತ. ನಾವು ಹಿಂದೆ ಇದ್ದೇವೆ, ಪಿಕಾಪಿದು. ಅಷ್ಟೇ ನೋಡಿ, ಹೀಗೆ ನಾವು ಹೋಗುದು. ಏನು ತೂರು ಚಿಕ್ಕುದ. ಬಾಯ್ ಬಾಯ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ತಮ್ಮ ಕಾಲೇಜಿಗೆ ಹೊರಟ. ಬನ್ನಿ. ಇದು ನಾನು ಕಲಿತ ಶಾಲೆ. ನೋಡಿ, ಪತ್ತು ಶಾಲೆಗೆ ಹೋಗಿ ಬಂದ. ನಾನು ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಷ್ಟೇ. ಅದು ನಾವು ಅಲ್ಲಿ ಕೊರಗಜ್ಜಾರಲ್ಲ, ಹೊಸಮ್ಮ ದೈವದ್ದು ಅಗೇಲಿತ್ತು ನಿನ್ನೆ, ಹಾಗೆ ಅಲ್ಲಿಗೆ ಹೋಗಿದ್ವಿ. ಇವತ್ತು ನಾವು ಕೊರಗಜ್ಜನಲ್ಲಿಗೆ ಅಗೇಲಿಗೆ ಹೋಗ್ಲಿಕ್ಕುಂಟು. ನಾನು, ಇವನು, ನನ್ನ ತಮ್ಮ ಎಲ್ಲ ಸಹ ಹೋಗ್ತಿದ್ದೇವೆ. ಇವತ್ತೆಷ್ಟು ಕ್ಯಾಪ್ಚರ್ ಮಾಡ್ತೇನೆ, ಇಲ್ಲಿ ನೋಡಿ ಹಲ್ಲು ತಿಂಟಿಸ್ತಿದ್ದೇನೆ. ಅಷ್ಟು ಕ್ಯಾಪ್ಚರ್ ಮಾಡ್ತೇನೆ ಅಷ್ಟೇ ಗೈಸ್. ನಾನು ನಿನ್ನೆ ಅದು ಕರೆಕ್ಟಾಗಿ ಹೇಳಿರಲಿಲ್ಲ, ಬಟ್ ಇವತ್ತು ಹೇಳುವ ಅಂತ ಹೇಳಿ ಹೀಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಎಂತ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ.
ಮತ್ತು ನಾ ಎಂತ ಕಲ್ತದ್ದು? BSc ಆಗಿ ಪ್ಯಾರಾಮೆಡಿಕಲ್. ನೋಡಿ ನನ್ನ ತಮ್ಮ ಗೊತ್ತಾ ನಾ ಎಂತ ಕಲ್ತದ್ದು ಅಂತ? ಅಣ್ಣು ನಾ ಎಂತ ಕಲ್ತದ್ದು? BSc ಆಗಿ ಹೇಳ. CS ಎಂತ CS? ಡೇಟಾ ಸೈನ್ಸ್, MSc ಡೇಟಾ ಸೈನ್ಸ್. ಅವನಿಗೆ ಚೂರಾದರೂ ಗೊತ್ತುಂಟು. ಅಕ್ಕ ಎಂತ ಮಾಡಿದೆ? ಗೊತ್ತಿತ್ತು. ಇವನಿಗೆ ಗೊತ್ತೇ ಇಲ್ಲ ಗೈಸ್, ಸುಮ್ಮನೆ ಹೇಳುದು ಅಷ್ಟೇ. ಈ ಮಾತಾಡಿ ಕೊಡ್ತೀನಿ ನಿಮಗೆ, ಎಂತ ಇಲ್ಲ. ಇವನು ಹಾಗೆ ಗೈಸ್, ನನ್ನ ವೀಡಿಯೋದಲ್ಲೆಲ್ಲ ಮಾತಾಡೋದಿಲ್ಲ. ಅವನಿಗೆ ನನ್ನ ಅಕ್ಕ ಅಂದರೆ ಫೇವ್ರೆಟ್. ಹಾಗೆ ಇನ್ನು ಬರಲಿ ಕಲಿಸ್ತೇನೆ ಅವನಿಗೆ. ಇದು ನೆಕ್ಸ್ಟ್ ಡೇ ತೋಟಕ್ಕೆ ಇವತ್ತು ಹೋಗ್ತಿದ್ದೇವೆ. ನಿನ್ನೆ ಮೊನ್ನೆ ಎಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ಸೊ ಇವತ್ತು ಹೋಗ್ತಿದ್ದೇವೆ. ಇವಾಗ ಮಳೆನೇ ಇಲ್ಲ ನೋಡಿ. ಅಪ್ಪ ಅಮ್ಮ ಹೋಗ್ತಾರೆ. ಅಲ್ಲಿ ಹೋಗಿ ತೋಟ ತೋರಿಸ್ತೇನೆ ಹೇಗುಂಟು ಅಂತ. ಏನು ಇದು ಕೇಪುಳಪು. ಇದು ಮೇನ್ ಇಲ್ಲಿ ತುಳುನಾಡಲ್ಲಿ ದೈವ ಇದಕ್ಕೆ ಎಲ್ಲ ಅದು ಇಂಪಾರ್ಟೆಂಟ್. ದೈವದಕ್ಕೆ ಮಾತ್ರ ಅಲ್ಲ, ದೇವರಿಗೂ ಕೆಲವಿದಕ್ಕೆಲ್ಲ ಇರ್ತಾರೆ ನೋಡಿ. ಇವಾಗ ರಾಶಿ ಉಂಟು, ಇಲ್ಲಾಂದರೆ ಇರೋದೇ ಇಲ್ಲ. ಹೀಗೆ ಇಲ್ಲಿ ಪ್ಲೇನ್ ಉಂಟಲ್ಲ, ಅಲ್ಲಿ ಅದು ನಮ್ಮ ತೋಟ. ಇಲ್ಲಿಂದ ಇಷ್ಟು ಇದರಲ್ಲಿ ಹಾಳಾದದೆಲ್ಲ ತೆಗೆದಿದೆ ಇಷ್ಟು. ಇದೀಗ ಹೊಸ ಕಮ್ಮದ ಏನಾಗಲಿಕ್ಕೆ. ಈಗ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡುವ. ಬಾಯ್ ಅಷ್ಟೇ ಅಪ್ಪ ಬುಡಿ. ಹಾಗೆ ಬಾಯ್. ನೋಡಿ ತಲೆಯಲ್ಲಿ ಇದು ವಾಲಿಬಾಲ್ ಬಾಲ್ ಇದು ಹಾಳಾದ್ದಲ್ಲ ಹೋಗಿತ್ತಲ್ಲ, ಹೋದ ಬಾಲನ್ನು ಹೀಗೆ ಮಾಡಿ ತಲೆಗೆ ಇಟ್ಕೋಬೋದು. ನೀವು ಮೊಡ್ಪಳೆ ಅಂತ ಹೇಳ್ತೀರಲ್ಲ, ಆ ಮೊಡ್ಪಳೆ ಇದರಲ್ಲಿದ್ದರೆ ಇದು ಸಾಕ್ತದೆ ಯೂಸ್ ಮಾಡಲಿಕ್ಕೆ. ಅಪ್ಪ ಇದು ಗೊಬ್ಬರಕ್ಕೆ ತಗೊಂಡು ಹೋಗ್ತಾಯಿದ್ರು, ಹಾಗೆ ಈಗ ಮನೆಯಲ್ಲಿ ಉಂಟು. ಈಗ ನಾವು ಅಲ್ಲಿಗೆ ಹೋಗಬೇಕು ಕೆಲಸಕ್ಕೆ. ಇನ್ನು ತೋಟದ ಕೃಷಿ ಮಾಡುವ ಅಂತ ಸುಮ್ಮನೆ ಆಯಿತಾ. ಇನ್ನು ಇದೆಲ್ಲ ನಂಬಬೇಡಿ ನೀವು, ತೋಟದ ಕೃಷಿ ಮಾಡುವಂತಲ್ಲ. ಸ್ವಲ್ಪ ಜಾಬ್ ನೋಡ್ತಿದ್ದೇನೆ, ಮತ್ತು ನೋಡ ಎಂತಾಗ್ತದೆ ಅಂತ ದೇವರಿದ್ದಾನೆ. ಏನಂದರೆ ನಾವು ತೋಟಕ್ಕೆ ಹೋಗಿ ಬಂದಾಯಿತು, ಅದೆಲ್ಲ ವೀಡಿಯೋ ಮಾಡಲಿಲ್ಲ. ಯಾಕಂದರೆ ನನಗೆ ಅಲ್ಲ ಈಗ ಸ್ವಲ್ಪ ಕೆಲಸ ಇತ್ತು. ಅರ್ಧ ತನಕ ಹೊತ್ತಾಕಿದ್ವಿ, ನೆಕ್ಸ್ಟ್ ಪಿಕಪ್ಪಲ್ಲಿ ತಂದ್ವಿ. ಸೊ ಅದೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ನಾನು ಈಗ ವೀಡಿಯೋ ಮಾಡಿದೆ, ಇಲ್ಲಾಂದರೆ ಆಗ ವೀಡಿಯೋ ಮಾಡುವಂತಿದ್ದೆ. ಹಾಗೆ ವೀಡಿಯೋ ಮಾಡಲಿಲ್ಲ ಗೈಸ್, ಅಷ್ಟೇ. ಇದೊಂದು ಅಷ್ಟೇ ಅಂತ ಹೇಳೋದು ಈಗ ಅಭ್ಯಾಸ ಆಗಿದೆ. ಮುಂಚೆ ಎಲ್ಲ ಎಂತಪ್ಪ ಹಾಗೆ ಹೇಳ್ತಿದ್ದೆ, ಈಗ ಅಷ್ಟೇ ಹೇಳ್ತಿದ್ದೇನೆ. ಎಲ್ಲ ಸ್ಟಾಪ್ ಮಾಡಬೇಕು ಅಲ್ಲ. ಈಗ ಎಂಗೇಜ್ಮೆಂಟ್ ಉಂಟು ಇಲ್ಲಿ ನಮ್ಮ ಇಲ್ಲಿ ಒಬ್ಬರು ಅಕ್ಕಂದು ಮನೆ ಹತ್ರನೇ. ಹಾಗೆ ಎಂಗೇಜ್ಮೆಂಟಿಗೆ ಹೋಗ್ತಿದ್ದೇನೆ ನಾನು, ಮತ್ತು ಅಮ್ಮ ಹೋಗೋದು ನಮ್ಮಲ್ಲಿಂದ. ಅಂದರೆ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ, ಮತ್ತು ತಮ್ಮನಿಗೆ ಕಾಲೇಜ್ ಉಂಟು. ಸೊ ನಾನು ಅಮ್ಮ ಹೋಗ್ತಿದ್ದೇವೆ, ಇಬ್ಬರು ಸಾಕು ಸಹ. ಹಾಗೆ ಇಲ್ಲಿ ಯಾವ ಥರ ಎಂಗೇಜ್ಮೆಂಟ್ ಇರ್ತದೆ, ಮೇ ಬಿ ಸ್ವಲ್ಪ ಲೇಟ್ ಆಗ್ತದೆ ಅಂತ ಅನಿಸ್ತದೆ. ಯಾವ ಥರ ಎಂಗೇಜ್ಮೆಂಟ್ ಇರ್ತದೆ ನಮ್ಮೂರಲ್ಲಿ ಅದನ್ನು ತೋರಿಸ್ತೇನೆ. ಇದು ಸೇಮ್, ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್. ಬಟ್ ನಮ್ಮಲ್ಲಿ ಸ್ವಲ್ಪ ಚೇಂಜ್ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ ಎಂತೆಲ್ಲ ಇರ್ತದೆ ಅಂತ. ಹಾಗೆ ನೋಡುವ ಎಷ್ಟು ವೀಡಿಯೋ ಮಾಡ್ತೇನೆ ಗೊತ್ತಿಲ್ಲ, ನಾನು ಹಾಗೆಲ್ಲ ವೀಡಿಯೋ ಮಾಡೋದಿಲ್ಲ. ಸೊ ಈಗ ರೆಡಿ ಆಗ ಫಸ್ಟು ಯಾವುದೊಂದು ಮಾಡೋ ಕೂದಲ ಮೋರಿಗೆ ಮೇಕಪ್ಪ ಏನಾದರೂ ಮಾಡಿ ರೆಡಿ ಆಗುವ. ಮತ್ತು ಯಾರೋ ಹೇಳಿದರೆ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡಿ ಅಂತ ವೀಡಿಯೋ ಮಾಡಿ ಅಂತ. ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದಕ್ಕೊಂದು ಕರೆಕ್ಟ್ ಪ್ಲೇಸ್ ಬೇಕು. ಮತ್ತು ನನಗೆ ಎಂಥ ಸಹ ಹಾಕೋದು ಇಲ್ಲ, ಒಂದು
4 ಸೆಕೆಂಡ್ ವೀಡಿಯೋ ಯಾಕೆ ಮಾಡಬೇಕಲ್ಲ, ಸೊ ಬೇಡ ಅಂತ ನೋಡ ಇದರಲ್ಲೇ ಎಷ್ಟು ತೋರಿಸುವ. ನಾನು ಇವತ್ತು ಕೂದಲು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೇನೆ. ಡೈಲಿ ಚೇಂಜ್ ಮಾಡಲ್ಲ ನಾನು, ಯಾವುದಾದ್ರೂ ಸಹ ಹೀಗೆ ಕಟ್ಟಿ ಸೂಡಿ ಹಾಕಿ ಹೋಗೋದಷ್ಟೇ. ಇವತ್ತು ಸ್ಟೆಪ್ ಕಟ್ಟಿದ್ದೇನೆ. ಓಕೆ ಹೋಗುವ. ಹಾಯ್. ಇವರ ಮನೆಯಲ್ಲಿದ್ದೇನೆ. ಎಂತದ